ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ತರಗಟ್ಟಪುರದಲ್ಲಿ ಖಾಸಗಿ ಲೇಔಟ್ ನಿರ್ಮಾಣಕ್ಕಾಗಿ ರಾಜಕಾಲುವೆ ಮಾರ್ಗವನ್ನೇ ಬದಲಿಸಿರುವ ಆರೋಪ ಕೇಳಿಬರುತ್ತಿದೆ. ಬಿಡಿಎ ಲೇಔಟ್ಗೆ ಸೇರಿದ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಕೆರೆ ಪಕ್ಕದಲ್ಲೇ ರಾಜಕಾಲುವೆ ಮಾಡಿ ಬಿಡಿಎ ಲೇಔಟ್ ಕಡೆ ಕಾಲುವೆ ನೀರು ಬಿಡಲು ಮುಂದಾಗಿದ್ದಾರೆ. ಖಾಸಗಿ ಲೇಔಟ್ಗಾಗಿ ಈ ಕೃತ್ಯ ನಡೆದಿದ್ದು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಶಕ್ತಿಯುತವಾದಂಥ ವ್ಯಕ್ತಿಗಳು ಹಳೆ ರಾಜಕಾಲುವೆ ಇರತಕ್ಕಂಥದ್ದು ಮಾರ್ಗವನ್ನು ಬಿಟ್ಟು ಬೇರೆ ರಾಜಕಾಲದಲ್ಲಿ ನೋಡಿ, ಅಲ್ಲಿ ಮಂತ್ರಿ ಒಂದು ಮಾಲ್ ನಡೀತಾ ಇದೆ, 1,000 ಕೋಟಿಲಿ ಒಂದು ದೊಡ್ಡ ಬಿಲ್ಡಿಂಗ್ ನಡೀತಾ ಇದೆ, ಅವ್ರಿಗೆ ಉಪಯೋಗಕ್ಕೋಸ್ಕರ 4 ವರ್ಷಗಳ ಹಿಂದೆ ಶುರುವಾದ ಲಗ್ಗೆರೆ ರಿಂಗ್ ರಸ್ತೆಯ ತಡೆಗೋಡೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಪರಿಣಾಮ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಉಂಟಾಗ್ತಿದೆ. ಮಳೆಗಾಲ ಆರಂಭವಾಗಿದ್ದು ಅರೆಬರೆ ತಡೆಗೋಡೆ ಕುಸಿದು ಅನಾಹುತ ಸಂಭವಿಸುವ ಆತಂಕ ಎದುರಾಗಿದೆ. ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹ ಕೇಳಿಬಂದಿದೆ. ಜಾಮ್ ಆಗಿ ರಶ್ ಆಗಿ ರೋಡಲ್ಲಿ ಹೋಗೋಕ್ಕಾಗಲ್ಲ. ಒಂದೊಂದ್ಸಲಿ ಎಲ್ಲೆಲ್ಲಿ ಹೋಗೋರು ಮಳೆ ಟೈಮಲ್ಲೆಲ್ಲ ಸಖತ್ ಪ್ರಾಬ್ಲಮ್ ಇದೆ. ಶಕ್ತಿ ಯೋಜನೆ ಬಳಿಕ ಹಲವು ಮಾರ್ಗಗಳಲ್ಲಿ ಬಸ್ಗಳ ಕೊರತೆ ಉಂಟಾಗಿತ್ತು. ವಿದ್ಯಾರ್ಥಿಗಳು ಪ್ರಯಾಣಿಕರಿಂದ ಹೆಚ್ಚಿನ ಬಸ್ಗಳ ಬೇಡಿಕೆ ಬಂದಿತ್ತು. ಇದರಿಂದ 300 ಹೊಸ ಮಾರ್ಗಗಳಲ್ಲಿ ಹೆಚ್ಚುವರಿ ಬಸ್ ಸೇವೆ ಆರಂಭಿಸಲು ಕೆಎಸ್ಆರ್ಟಿಸಿ ನಿರ್ಧರಿಸಿದೆ. 500 ಬಸ್ಗಳನ್ನು ನಿಯೋಜಿಸಲು ನಿರ್ಧರಿಸಿದೆ. ಎಲ್ಲ ಬಸ್ಸುಗಳು ಕೊಂಡ್ಕೊಳ್ಳೋದಕ್ಕೆ ಈಗಾಗಲೇ ಆದೇಶ ಕೊಟ್ಟಾಗಿದೆ. ಕೆಲವು ಬಸ್ಸಸ್ಸು ಟ್ರಯಲ್ ರನ್ನು ಕೊಟ್ಟಾಗಿದೆ. ಟ್ರಯಲ್ ರನ್ ಕೊಟ್ಟಾದ್ಮೇಲೆ ಉಳಿದಿರ್ತಕ್ಕಂಥ ಬಸ್ಸುಗಳು ಕೊಡೋದಕ್ಕೆ ಅವರಿಗೆ ಅನುಮತಿ ಸಿಗುತ್ತೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳಿಗೆ ನೇಮಕವಾಗಿದ್ದ 50 ಹೊಸ ಚಾಲಕರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಕನ್ನಡ ಬರದ ಕೇರಳದ ಚಾಲಕರು ಮತ್ತು ಅನುಭವ ಇಲ್ಲದ ಹೆವಿ ಡಿಎಲ್ ಇಲ್ಲದ ಚಾಲಕರನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಇದರಿಂದ ಕನ್ನಡಿಗ ಕಂಡಕ್ಟರ್ಗಳಿಗೆ ತೊಂದರೆಯಾಗ್ತಿತ್ತು. ಈ ಬಗ್ಗೆ ಟಿವಿ9 ವರದಿ ಕೂಡ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಬಿಎಂಟಿಸಿ ಅಧಿಕಾರಿಗಳು ಈಗ 50 ಎಲೆಕ್ಟ್ರಿಕ್ ಬಸ್ ಡ್ರೈವರ್ಗಳಿಗೆ ಗೇಟ್ ಪಾಸ್ ನೀಡಿದ್ದಾರೆ.